ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನದು ಚೂಡಿ ಟಾಪ್ ಕಟ್ ಮಾಡೋದು ಮಾರ್ಕ್ ಮಾಡಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿದ್ದು ಅಳತೆ ತಗೊಂಡಿದ್ದೀನಿ, ಟಾಪು ಕರೆಕ್ಟ್ ಇದೆ ಅಂತ. ನಮ್ಮ ಮೆಜರ್ಮೆಂಟಿಗೆ ಯಾವುದೇ ಬಟ್ಟೆಗೆ ಉಲ್ಟಾ ತಿರ್ಸ್ಕೊಂಡು ಮೆಜರ್ಮೆಂಟ್ ತಗೋಬೇಕು. ನಮಗೆ ಇದು ಸುತ್ತಳತೆ ಎಷ್ಟಿದೆ ಅಂತ ನೋಡೋಣ. ಈ ಎಡ್ಜಿಂದ ಈ ಎಡ್ಜಿ ಸುತ್ತಳತೆ ತಗೋಬೇಕು. ಬಗಲಿ ಶೇಪ್ ಇದೆಯಲ್ಲ ತೋರಿಲ್ಲ. ಇದು 23 ಇದೆ. ಮಾರ್ಜಿನ್ ಸೇರಿ 23 ಇದೆ. 4 ಭಾಗ ಅಂದರೆ 1 ಇಂಚ್ ಎಕ್ಸ್ಟ್ರಾ 24 2 ಭಾಗ ತೊಗೊಬೇಕಿದೆ. ಸುತ್ತಳತೆ ಒಂದು ಸೈಡ್ ಸುತ್ತಳತೆ ಕಾಣಿರೋದು. ನಾನು 2 ಸೈಡ್ ಅಂದರೆ ಜಾಸ್ತಿ ಆಗುತ್ತೆ. 24 ಒಂದು ಸೈಡು ಅಂದರೆ 12 ಬರುತ್ತೆ. ಒಂದು ಸೈಡ್ 12 ಬರುತ್ತೆ. ಡಬಲ್ ಸೈಡ್ ಅಂದರೆ ಅದೇ ಬರುತ್ತೆ. ನೋಡಿ, ಲೈನಿಂಗ್ ಪೀಸ್ನ ನಾನು ಅದು ಫಸ್ಟ್ ಕಟ್ ಮಾಡ್ತೀನಿ. ಪೀಸ್ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡೋಕ್ಕೆ ಈ ಥರ ಹೆಂಚಿಗಿದೆಯಲ್ಲ, ಈ ಥರ ಫೋಲ್ಡ್ ಮಾಡ್ಕೊಳ್ತೀನಿ. ಕರೆಕ್ಟ್ 12 ಇದೆಯಲ್ಲ ಅಂತ ನೋಡ್ಕೊಂಡು 12 ಇಂಚನ್ನು ನೋಡ್ಕೊಂಡು 16 ಇದೆ. 12ಕ್ಕಿಂತ ಜಾಸ್ತಿನೇ ಇದೆ ಲೆಂತ್. 16 ಇದೆ. ಮತ್ತೆ ಲೆಂತ್ ಎಷ್ಟು ಉದ್ದ ಬೇಕು, ಡ್ರೆಸ್ ಟಾಪ್ ಎಷ್ಟು ಉದ್ದ ಬೇಕು. ಈಗ ಮೈ ಸುತ್ತಳತೆ ಒಂದು ಸೈಡು 48 ಬರುತ್ತೆ ಟೋಟಲ್. ಅಂದರೆ ಒಂದು ಸೈಡ್ 12 ಬರುತ್ತೆ. 4 ಭಾಗ ಅಂದರೆ ಉದ್ದ 43 ಇದೆ. 43 ಇಂಚು ಉದ್ದ ಇದೆ. 1 ಇಂಚ್ ಎಕ್ಸ್ಟ್ರಾ 44 ಇಂಚು ಉದ್ದ ಕಂಪ್ಲೀಟ್. ಈಗ ಲೈನಿಂಗ್ ಇದು ಕಟ್ ಮಾಡೋದು. 44 ಇಂಚು ಉದ್ದ. ಲೈನಿಂಗು ಸ್ವಲ್ಪ ಮೇಲಿದೆ ಇರುತ್ತೆ. ಎಷ್ಟು ಇರುತ್ತೆ ನಾವು ಅಷ್ಟೇ ತಗೊಳ್ಳಿ. ಲೈನಿಂಗ್ 38 ಲೆಂತ್ ಇದೆ. 38 ಅಂದರೆ 6 ಇಂಚು ಕಡಿಮೆ ಆಗುತ್ತೆ, ನಡೆಯುತ್ತೆ. ನಾವು ಫುಲ್ ಮೀಟರ್ ತೊಗೊಂಡಿದ್ದೆ. ನಾನು ಲೈನಿಂಗ್ 2 ಮೀಟರ್ ತೊಗೊಂಡಿದ್ದೀನಿ. ಇದು 2 ಮೀಟ್ರ್ ಇದೆ ಲೈನಿಂಗ್. ಈ ಥರ 4 ಫೋಲ್ಡ್ ಮಾಡ್ಕೊಬೇಕು. ಉಲ್ಟಾ ಹಾಕಿರೋ ಫೋಲ್ಡು ನಮ್ಮ ಸೈಡ್ ಇರಬೇಕು. ಓಪನ್ ಇರೋ ಬಟ್ಟೆ ಈ ಸೈಡ್ ಇರಬೇಕು. ನಮ್ಮ ಕಡೆ ಫೋಲ್ಡ್ ಎಲ್ಲ ಸೈಡ್ ಇರಬೇಕು. ಈಗ ನಾವು ಮೆಜರ್ಮೆಂಟ್ ಮಾಡೋಣ. ಇದು ಲೈನಿಂಗು 38 ಇದೆ. ಮೇನ್ ಫ್ಯಾಬ್ರಿಕ್ ಬರುತ್ತೆ. ಡ್ರೆಸ್ ಹಾಕಿದೆ 44 ಇದೆ. ಇವಾಗ ಈ ಕೊರಳಿನ ಶೇಪು 2 ಇಂಚ್ ತೊಗೊಳ್ಳೋಣ. 2 ತೊಗೊಂಡು 2.5 ಬರುತ್ತೆ. ನಾವು ಮೆಜರ್ಮೆಂಟು 2 ಸಾಕು. ಸ್ವಲ್ಪ ಜಾಸ್ತಿ ಬೇಕಂದರೆ 2.5 ತೊಗೊಳ್ಳೋದು, 3 ಬರುತ್ತೆ. ಆಮೇಲೆ ಭುಜ 3 ಬರುತ್ತೆ. 2.5 2 ಕಾಲು ಬರುತ್ತೆ. ನೆಕ್ಸ್ಟ್ ಮೇನ್ ಫ್ಯಾಬ್ರಿಕ್ ಅಂದರೆ 12 ಇಂಚ್ ಬೇಕು. ಅದು ನಮ್ಮ ಮೆಜರ್ಮೆಂಟ್ ಇದೆ. ಎಲ್ಲ ಸೈಡು 12ಕ್ಕೆ ಮಾರ್ಕೊಂಡು ನೋಡಿ. ಇದು ಲೈನಿಂದ 12 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. 12 ಇಂಚು ಇಷ್ಟು ಈ ನಮ್ಮ ಅಳತೆ ಪ್ರಕಾರ 12 ಇಂಚು ಬರುತ್ತೆ. ನಾವಿವಾಗ 2 ಇಂಚು ಕೊರಳು ಪಟ್ಟಿ ಮುಂಭಾಗಕ್ಕೆ ಮತ್ತು ಭುಜಕ್ಕೆ 3. ಈಗ ಬಗಲ್ ಶೇಪಿಗೆ 5 ಆ ಥರ ಬಗಲ್ ಶೇಪಿಗೆ ಹಾಕ್ತಗೊಂಡು ಈ ಶೇಪ್ ಇದೆ. 1 ಇಂಚು ಮುಂಭಾಗ 1 ಶೇಪ್ ಹಾಕಿರ್ತಾರೆ. ಮುಂಭಾಗ 1 ಇಂಚು, ಹಿಂಭಾಗ 1.5 ಇಂಚು. ಈ ಥರ ಶೇಪ್ ಆಗ್ತದೆ. ಶೇಪ್ ಹೇಗೆ ಬಂದಿಲ್ಲ ಅಂದರೆ ಇಲ್ಲಿಂದ ಇಲ್ಲಿ 2 ಇಂಚು, ಇಲ್ಲಿಂದ 2 ಇಂಚು. ಆಮೇಲೆ ನನಗೆ ಕೊರಳ ಹತ್ರ ಮುಂಭಾಗ 5 ಇಂಚು ಇದೆ. 5 ಇಂಚಿಗೆ ಒಂದು ಸ್ಕ್ವಯರ್ ಶೇಪ್ ತಂದಿದ್ದಾನೆ ಮುಂಭಾಗ. ಹಿಂಭಾಗ ಒಂದು ಇಂಚು ಜಾಸ್ತಿ ಆದರೆ 6 ಇಂಚು ಹಿಂಭಾಗ 6 ಇಂಚು. ನೋಡಿ, ಇದು ರೆಡಿಮೇಡ್ ಡ್ರೆಸ್ಸಲ್ಲಿ ತೋಳಿಂದ ಬಗಲ್ ಶೇಪ್ ಜಾಸ್ತಿ ಇರುತ್ತೆ. ನಾವು ಈ ತೋಳು ಅಟ್ಯಾಚ್ ಮಾಡಿರ್ತೀವಿ. ಸೈಡ್ ಓಪನ್ ಎಷ್ಟು ಇರಬೇಕು. ಈಗ ಬಗಲಿರುತ್ತಲ್ಲ ಎಡ್ಜಿಗೆ ತೋಳು ಶೇಪ್ ಇಲ್ಲಿಂದ ಎಷ್ಟಿದೆ ಸೈಡ್ ಓಪನ್ನು 12.5 ಇದೆ. 13 ತಗೊಳ್ತೀವಿ. ನಾವು ಇಲ್ಲಿ ಬಗಲ್ ಶೇಪಿಂದ ಇಲ್ಲಿ ಸೈಡ್ ಓಪನ್ಗೆ 13.5 ಮಾಡಿದ್ವಿ. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಮೇಲಿಂದ ಎಡ್ಜಿಂದಲೇ ಇಲ್ಲಿ 20 ಇಂಚ್ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಈಗ ನಮಗೆ
ಇಲ್ಲಿಂದ ಸೈಡ್ ಬಂದಿರುತ್ತೆ. ನಮಗೆ ಬೇಕಿರೋ ಮಾರ್ಜಿನ್ ಇಲ್ಲಿ ಎಷ್ಟು ಬೇಕು ಶೇಪು ಅಂದರೆ ಶೇಪ್ ಇರಬೇಕಲ್ಲ. ಮೇನ್ ಬಟ್ಟೆಯಿಂದ ಮೇಲಿಂದ 14 ಇಂಚು ಶೇಪ್ ತಗೊಳ್ಳಿ. 14 ಇಂಚು ಶೇಪ್ 14 ಇಂಚು ಮಾಡ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ 12 ತಗೊಂಡ್ವಿ ಅಂದರೆ ಮಾರ್ಜಿನ್ ಸೇರಿ 12 ಇಂಚು ತಗೊಂಡ್ವಿ. ನಮಗೆ ಮೇನ್ ಬೇಕಾಗಿರೋದು 20. 10 ಇಂಚು ನಮಗೆ ರೆಡಿ ಬರಬೇಕಿರೋದು 10 ಇಂಚಿಗೆ ನೋಡಿ 10 ಇಂಚಿಗೆ ಒಂದು ಮಾರ್ಕ್ ಮಾಡಿ. ಮೇನ್ ಫ್ಯಾಬ್ರಿಕ್ 10 ಇಂಚು ಬೇಕಿರೋದು 10 ಇಂಚು ಮಾರ್ಕ್ ಮಾಡಿ. ಆಮೇಲೆ ಶೇಪ್ ಎಷ್ಟು ಬೇಕು ನಮಗೆ ಇದು ರೆಡಿಮೇಡ್ ಡ್ರೆಸ್ ಆಗಿರೋದ್ರಿಂದ ಎಲ್ಲ ಕಡೆನೂ ಒಂದೇ ತೋರಿಸ್ತಾ ಇದೆ. ಇದು ರೆಡಿಮೇಡ್ ಡ್ರೆಸ್ ಆಗಿರೋದ್ರಿಂದ ಎಲ್ಲ ಕಡೆ ಒಂದೇ ಶೇಪ್ ತೋರಿಸಿದೆ. ನಾನಿಲ್ಲಿ 9 ತಗೊಂಡೆ ಸಾಕಾಗುತ್ತೆ. ಅಲ್ಲಿಂದ ಶೇಪ್ ಬರಬೇಕು ನಮ್ಮ ಡ್ರೆಸ್ ಶೇಪಿಗಿಂತ. ನೆಕ್ಸ್ಟ್ ಈ ಸೊಂಟದ ಈ ಓಪನ್ ಬರುತ್ತೆ. ಇಲ್ಲಿ ನಮಗೆ ನಮ್ಮ ರೆಡಿ ಡ್ರೆಸ್ 11 ಇಂಚು 11ಕ್ಕೆ ಮಾರ್ಕ್ ಮಾಡ್ತೀವಿ. ಇನ್ನು 1 ಇಂಚು 1.5 ಇಂಚು ಇಲ್ಲಿ ಫೋಲ್ಡಿಂಗ್ ಹೋಗುತ್ತೆ. ನೋಡಿ ಇದು ಶೇಪ್. ನಿಮ್ಮ ಶೇಪ್ ಹೇಗೆ ಬರುತ್ತೆ ಬಾಡಿ ಶೇಪ್ ಆಗಲೇ ತಗೊಳ್ಳಿ. ನೀವು 1 ಇಂಚು ಕಡಿಮೆ ಆದರೆ ಇಲ್ಲಿಂದ ಸಾಕಾಗುತ್ತೆ. ಇದೇ ಸೇಮ್ ಇದೇ ಮೆಥಡಲ್ಲಿ ಕಟ್ ಮಾಡಿ. ಆದರೆ ಮುಂಭಾಗ ನಿಮಗೆ ಮೆಜರ್ಮೆಂಟ್ ಏನು ಬೇಕು ಡೀಪ್ ಮೇಲೆ ಇದು ತೆಗಿಬೇಕು. ಇಲ್ಲಿ ನಾನು ಮೈ ಫಿಟ್ಟಿಂಗಿಗೆ 10 ಇಂಚು ತೊಗೊಂಡಿದ್ದೀನಿ. ಇಲ್ಲಿ ಶೇಪ್ ತೆಗಿಲಿಕ್ಕೆ 9 ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿ ಶೇಪಿಗೆ 14 ಇಂಚು ತೊಗೊಂಡಿದ್ದೀನಿ. ಇಲ್ಲಿಂದ ತೊಗೋಬೇಕು 14 ಇಂಚು ಶೇಪ್ ತೆಗಿಲಿಕ್ಕೆ. ಇಲ್ಲಿ ನನಗೆ 11 ಇಂಚು ಈಗ ಕಟ್ ಮಾಡಿ ಇಲ್ಲಿ ಲೆವೆಲ್ ಕಟ್ ಮಾಡ್ತೀನಿ ಅಂತ ಕ್ರಾಸ್ ಬಂದಿರುತ್ತೆ. ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೊಂಡು ಆಮೇಲೆ ಲೈನಿಂಗ್ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಲೈನ್ ಫ್ಯಾಬ್ರಿಕ್ ಕಟ್ ಮಾಡಿ. ಇದು ಶೇಪ್ ಆಯಿತು ನೋಡಿ. ನಾನು ಮೇನ್ ನಮಗೆ ಅಂತಿಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ತೆಗಿತೀನಿ. ಎಕ್ಸ್ಟ್ರಾ ಆಗೋದು ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಅಳತೆ ಪ್ರಕಾರ ಇದು 12 ಇಂಚಿಗೆ ಇಷ್ಟು ಬೇಕು. ಇದೆಲ್ಲ ಎಕ್ಸ್ಟ್ರಾ ಬಟ್ಟೆ ಇತ್ತು. 12 ಇಂಚು ನಾನು ಮಾರ್ಕ್ ಮಾಡಿದ್ದೇವೆ ನೋಡಿ ಶೇಪಿಗೆ. ಮತ್ತೆ ಇಲ್ಲಿ 2 ಇಂಚು ಶೇಪ್ ಬೇಕು. ಈಗ ಕಟ್ ಮಾಡಬೇಕು. ಸೇಮ್ ಇದೇ ನಾವೇನು ಮಾರ್ಕ್ ಮಾಡಿದ್ವಿ ಆ ರೀತಿ ಕಟ್ ಮಾಡಿದ್ದು. ಅದಕ್ಕೆ ನೀರು ಕಟ್ ಮಾಡೋದಿಲ್ಲ. ನೀರು ಕಟ್ ಮಾಡಿಲ್ಲ ಇಷ್ಟೇ ಕಟ್ ಮಾಡಿಬಿಟ್ಟು ಇಲ್ಲಿ ಶೇಪ್ ತೆಗಿಬೇಕು ಅಷ್ಟೇ. ಎಲ್ಲಿ ಅಂತ ಇದೆಲ್ಲ ಒಂದು ಹಚ್ಕೊಂಡ್ರೆ ನೀವು ಮಾರ್ಕ್ ಮಾಡಿದ್ದೀರಿ ಅಂತ ಗೊತ್ತಾಗುತ್ತೆ. ಓಪನ್ ಕೊಡ್ತೀವಿ ಸಪ್ರೇಟ್ ಆಗ್ತದೆ. ಈಗ 2 ಮೇಲ್ ಫ್ಯಾಬ್ರಿಕನ್ನು ಮುಂಭಾಗದ ಶೇಪ್ ತೆಗೆದು ಮುಂಭಾಗದ ಕಟ್ತೀನಿ. ಇದು ಕಟ್ಟಿಂಗ್ ಆಯಿತು. ಮೇನ್ ಫ್ಯಾಬ್ರಿಕ್ನ ಇದೇ ಅಳತೆ ಕಟ್ ಮಾಡಿ. ಅದು ಲೆಂತು ಇದು ಕಡಿಮೆ ಇದೆ. ಅದು ನನ್ನ ಮೆಜರ್ಮೆಂಟಿಗೆ ಜಾಸ್ತಿ ಬರಬೇಕು. ಇದು ನೋಡಿ ಸೀರೆ ಇದೆ. ಇದು ಎಷ್ಟು ನಾನು ಅಲಂಕಾರಿ ಮೊನ್ನೆ ಡ್ರೆಸ್ ಕಟ್ಟಿಂಗ್ ಮಾಡಿದ್ದಲ್ಲ. ಉಳಿದಿದ್ದು ಎಕ್ಸ್ಟ್ರಾ ಬಟ್ಟೆ ಇದು. ಇದರಲ್ಲೇ ನಾನು ಮಾಡ್ತೀನಿ. ಸಿಂಪಲ್ಲಾಗಿ ಮಾಡ್ತೀನಿ. ಒಂದೊಂದು ಬಟ್ಟೆನ ಇಟ್ಟು ಕಟ್ ಮಾಡ್ಕೊಳ್ಳಿ. ಅಂದರೆ ಫುಲ್ ಶೇಪ್ ಕಟ್ ಮಾಡಬೇಡಿ. ಯಾಕಂದರೆ ಲೈನಿಂಗ್ ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡಿ.
ನಮಗೆ ಬೇಕಾಗಿರೋದು 44 ಇಂಚು ಉದ್ದ ಬೇಕಿತ್ತು. ಇದು ಎಷ್ಟಿದೆ ಅಂತ ನೋಡಿ. ಇದು 43 ಇದೆ, 42 ಬರುತ್ತೆ. ಅದೇ ಸೀರೆ ಲೆಂತ್ ಇರೋದು ಇಷ್ಟಲ್ಲ, ಇರಲಿ ನಡೆಯುತ್ತೆ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಮಾಡಿ. ಸ್ವಲ್ಪ ಈ ಬಟ್ಟೆ ಐರನ್ ಮಾಡ್ಕೊಂಡು ನಾನು ಸ್ಟಾರ್ಟ್ ಮಾಡಬೇಕು. ಈಗ ಲೈನಿಂಗ್ ಕಟ್ ಮಾಡಿದ್ರೆ ಅದನ್ನು ಮೇನ್ ನಾವು ಅಟ್ಯಾಚ್ ಮಾಡೋ ಬಟ್ಟೆ ಯಾವ ಡ್ರೆಸ್ ಟಾಪ್ ರೆಡಿ ಮಾಡ್ತೀವಿ, ನಾನು ಸೀರೆ ಮಾಡ್ತೀನಿ. ಅದಕ್ಕೆ ಒಂದು ಲೆವೆಲ್ಲ ಕಟ್ ಮಾಡ್ಕೊಳ್ತೀವಿ. ಲೆಂತ್ ಲೈನಿಂಗ್ ಕಡಿಮೆ ಇರೋದಂದರೆ ಲೆಂತ್ ಕರೆಕ್ಟ್ ಇದೆ, ಒಂದು ಕಡಿಮೆ ಇದೆ ಲೆಂತ್ ಬೇಕು. ಸೊ ನಡೆಯುತ್ತೆ. ನಾವು 44 ಇಂಚ್ ಬೇಕು, ಇದು ಲೈನಿಂಗ್ ಕಡಿಮೆ ಇದೆ. ಈ ಥರ ಕಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಫಸ್ಟ್ ಸ್ಟಿಚ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ಬಟ್ಟೆ ತೆಗೆದುಬಿಟ್ಟು ಉಲ್ಟಾ ಮಾಡ್ತಿರುತ್ತೆ ಡ್ರೆಸ್ ತೆಗೆಯೋದು. ಇದು ಕಟಿಂಗ್ ಆಯಿತು. ಯಾರಿಗೆ ಅರ್ಥ ಆಯಿತು ಅವ್ರು ಲೈಕ್ ಮಾಡಿ, ನೀವು ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.